ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಕೂಡ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಯಾವ ಥರ ಇತ್ತು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬಂಗಾರದ ರೇಟಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟದ ಒಡವೆ ಮಾಡಿಸ್ಕೋಬೇಕಂದ್ರೂ ಕೂಡ ಲಕ್ಷಾಂತರ ರೂಪಾಯಿನ ನಾವು ಸುರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬಾನೇ ಲೈಟ್ ವೇಟ್ ಆಗಿರುವಂತಹ ಜ್ಯುವೆಲ್ರೀಸ್ ನ, ಅಂದ್ರೆ ಗ್ರ್ಯಾಂಡ್ ಲುಕ್ ಕೊಡುವಂತಹ ಜ್ಯುವೆಲ್ರೀಸ್ ನ ಯಾವ ತರ ಮಾಡಿಸ್ಕೋಬಹುದು, ಬೀಡ್ಸ್ ಅನ್ನ ಯೂಸ್ ಮಾಡಿ ಮತ್ತೆ ಮಣಿಗಳನ್ನ ತಗೊಂಡ್ಬಂದು ನಾವೇ ಕೂಡ ಮನೆಯಲ್ಲೂ ಕೂಡ ಈ ತರ ಜ್ಯುವೆಲ್ರಿನ ರೆಡಿ ಮಾಡ್ಕೋಬಹುದು. ಹಾಗೆ ಜ್ಯುವೆಲ್ರಿ ಶಾಪ್ ಅವ್ರ ಹತ್ರನೂ ಕೂಡ ನಾವು ಕೇಳಿದ್ರೆ ನನ್ಗೆ ಸ್ವಲ್ಪ ಲೈಟ್ ವೇಟ್ ಅಲ್ಲಿ ಜ್ಯುವೆಲ್ರೀಸ್ ಮಾಡಿಸ್ಕೋಬೇಕು ಅಂತ ಕೇಳಿದ್ರೆ ಸೊ ಅವರು ಕೂಡ ತುಂಬಾನೇ ಐಡಿಯಾಸ್ ನ ಕೊಡ್ತಾರೆ. ಹಾಗೇನೆ ಅವ್ರ ಹತ್ರ ಇರೋಂಥ ಮಾಡೆಲ್ಸ್ ಗಳನ್ನು ಅವರು ತೋರಿಸ್ತಾರೆ. ಬಟ್ ನಾನಿಲ್ಲಿ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಗೆ ನಾನು ಸ್ವಲ್ಪ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಇದೆಲ್ಲಾನು ಅರೌಂಡ್ ಎಲ್ಲಾನು 1 ತೊಲದ ಒಳಗಡೆನೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡಿದ್ರೆ ಬಂಗಾರದ ರೇಟು 1 ಲಕ್ಷ ರೂಪಾಯಿ ಆಗಿದೆ. ನಾವ್ 1 ಗ್ರಾಮ್ ಜ್ಯುವೆಲ್ರಿ ತಗೋಬೇಕಂದ್ರು 10 ರಿಂದ 12 ಸಾವಿರ ರೂಪಾಯಿ ನಾವು ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಜ್ಯುವೆಲ್ರಿ ಶಾಪ್ ಅಲ್ಲಿ ಗೋಲ್ಡ್ ರೇಟನ್ನು ನಮ್ಗೆ ಹಾಕ್ತಾರೆ, ವೇಸ್ಟೇಜ್ ಕೂಡ ನಾವೇ ಕೊಡ್ಬೇಕಾಗುತ್ತೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಕೂಡ ನಾವೇ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದು ಗೋಲ್ಡ್ ರೇಟ್ ಒಂದಿದ್ರೆ ನಮ್ಗೆ 2 ರಿಂದ 3 ಸಾವಿರ, ನೀವು 1 ಗ್ರಾಮ್ ತಗೊಂಡ್ರು ಕೂಡ 2 ರಿಂದ 3 ಸಾವಿರ ಎಕ್ಸ್ಟ್ರಾ ಚಾರ್ಜಸ್ ನಿಮ್ ಮೇಲೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸೊ ಅವರ ವೇಸ್ಟೇಜ್ ನಮ್ ತಲೆ ಮೇಲೆ ಹಾಕ್ತಾರೆ, ಯಾರು ತಗೊಳ್ತಾ ಇದಾರೋ ಅವ್ರ ಮೇಲೆ. ಆಮೇಲೆ ಮೇಕಿಂಗ್ ಚಾರ್ಜಸ್ ಕೂಡ ಹಾಕ್ತಾರೆ. ಆಮೇಲೆ ನಾವು ಸೇಲ್ ಮಾಡ್ಬೇಕಾದ್ರೆ ಗೋಲ್ಡ್ ಅವಾಗ್ಲೂ ಕೂಡ ವೇಸ್ಟೇಜ್ ನಮ್ಗೆ ಲಾಸ್ ಮಾಡ್ತಾರೆ. ಹಾಗೇನೆ ಪ್ರತಿಯೊಂದೂ ನಮ್ಗೆ ಲಾಸ್. ಇವಾಗ ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ರು ಕೂಡ ಅದು ನಮ್ಗೆ ಲಾಸ್ ಆಗುತ್ತೆ. ಸೊ ಅದನ್ನ ಸೇಲ್ಸ್ ಮಾಡಕ್ ಹೋದ್ರು ಕೂಡ ಅದು ನಮ್ಗೆ ಲಾಸ್ ಅಂತಾನೆ ಹೇಳ್ಬೋದು. ಸೊ ಈಗಿರೋ ರೇಟ್ ಅಲ್ಲಿ ನಾವ್ ಇಷ್ಟ ಪಡುವಂತಹ ಜ್ಯುವೆಲ್ರೀಸ್ ನ ಮಾಡಿಸ್ಕೊಳ್ಳೋದು, ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ ಗೆ ಅದಂತೂ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ತುಂಬಾ ಜನಕ್ಕೆ ಹಾಕೋಬೇಕು ಅಂತ ಆಸೆ ಇರುತ್ತೆ. ಸೊ ಆ ತರದವರು ಈ ತರ ಲೈಟ್ ವೇಟ್ ಜ್ಯುವೆಲ್ರೀಸ್ ನ ಮಾಡಿಸ್ಕೊಂಡು ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬಹುದು, ಡ್ರೆಸ್ಸಿಗೂ ಮ್ಯಾಚ್ ಮಾಡ್ಕೋಬಹುದು. ಈ ತರ ಬೀಡ್ಸ್ ಅಲ್ಲಿ ಡ್ರೆಸ್ಸಿಗೆ ಮತ್ತೆ ನೀವು ಯಾವ ತರ ಕಾಸ್ಟ್ಯೂಮ್ ಹಾಕ್ತಿದ್ದೀರಾ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಮಾಡ್ಕೊಂಡು ಮ್ಯಾಚಿಂಗ್ ಕೂಡ ಹಾಕೋಬಹುದು. ಇದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಈ ಜ್ಯುವೆಲ್ರೀಸ್ ಎಲ್ಲ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ 5 ಗ್ರಾಮ್ ಈ ತರ ಗ್ರಾಮ್ಸ್ ಅಲ್ಲಿ ಜ್ಯುವೆಲ್ರೀಸ್ ಅನ್ನ ಮಾಡಿಸ್ಕೋಬಹುದು. ಮ್ಯಾಕ್ಸಿಮಮ್ 10 ಗ್ರಾಮ್ಸ್ ಅಲ್ಲಿ ನೀವು ಮಾಡಿಸ್ಕೊಂಡ್ರೆ ಅದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತಾನೆ ನೀವು ಹೋಗಿ ಅಲ್ಲಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ನೀವು ಮಾಡಿಸ್ಕೊಂಡ್ರೆ ಎಲ್ಲಾ ಸ್ಯಾರಿಗೂ ಆರಾಮ್ಸೆ ಮ್ಯಾಚ್ ಆಗುತ್ತೆ. ಗ್ರೀನ್ ಆಗ್ಬೋದು, ರೆಡ್ ಆಗ್ಬೋದು, ವೈಟ್ ಮತ್ತೆ ಬ್ಲಾಕ್, ಈ ತರ 4-5 ಕಲರ್ ಬೀಡ್ಸ್ ಅಲ್ಲಿ ನೀವು ಈ ತರ ಜ್ಯುವೆಲ್ರೀಸ್ ನ ಮಾಡಿಸ್ಕೊಂಡ್ಬಿಟ್ರೆ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಮತ್ತೆ ಇದು ಹಾಕೊಂಡಾಗ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಮಾಡಿಸ್ಕೊಂಡು ಹಾಕೊಂಡು ನೋಡಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ. ಸೊ ಇಷ್ಟು ಕಮ್ಮಿ ಅಮೌಂಟ್ ಅಲ್ಲಿ ನಾನು ಇಷ್ಟು ಗ್ರ್ಯಾಂಡ್ ಲುಕ್ ಇರೋಂತಹ ಜ್ಯುವೆಲ್ರಿನ ನಾನು ಮಾಡಿಸ್ಕೊಂಡಿದೀನಿ ಅಂತ ನಿಮ್ಗೂ ಕೂಡ ಒಂದು ಹೆಮ್ಮೆನೂ ಇರುತ್ತೆ. ತುಂಬಾ ಜನ ಕೇಳಕ್ಕೂ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎಲ್ಲಿ ಮಾಡಿಸ್ಕೊಂಡ್ರಿ, ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ತುಂಬಾ ಜನ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದೇ ತರ ನೀವು ಆರ್ಟಿಫಿಷಿಯಲ್ ಅಲ್ಲೂ ಕೂಡ ಈ ತರ ಪೆಂಡೆಂಟ್ ಗಳೆಲ್ಲಾನು ರೆಡಿಯಾಗಿ ಬರುತ್ತೆ, ಅದು ಫಿಕ್ಸಬಲ್ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಆರ್ಟಿಫಿಷಿಯಲ್ ಪೆಂಡೆಂಟ್ ನ ತಗೊಂಡು ಕೂಡ ಬೀಡ್ಸ್ ಗೆ ಹಾಕೊಂಡು ಕೂಡ ಮ್ಯಾಚ್ ಮಾಡ್ಕೋಬಹುದು. ಸೊ ಆರ್ಟಿಫಿಷಿಯಲ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ತರ ಗೋಲ್ಡ್ ಅಲ್ಲಿ ತುಂಬಾ ಲೈಟ್ ವೇಟ್ ಅಲ್ಲೇ ತುಂಬಾ ಕಡಿಮೆ ಅಮೌಂಟ್ ಅಲ್ಲೇ ನೀವು ಜ್ಯುವೆಲ್ರೀಸ್ ನ ಮಾಡಿಸ್ಕೊಂಡ್ರೆ ಸೊ ಹಾಕೊಂಡು ನೀವೆಲ್ಲಾದ್ರೂ ಹೋಗ್ತಿದ್ದೀರಾ ಅಂದ್ರೂ ಆರಾಮಾಗಿ ಹೋಗ್ಬೋದು. ತುಂಬಾ ವೆಯ್ಟ್ ಇರುವಂತಹ ಜ್ಯುವೆಲ್ರಿ ಹಾಕೊಂಡ್ರೆ ತುಂಬಾನೇ ಭಯ ಇರುತ್ತೆ. ಯಾಕಂದ್ರೆ ಇವಾಗ ಗೋಲ್ಡ್ ಆಗಿರೋ ರೇಟಿಗೆ ತುಂಬಾನೇ ಜನ ಕಳ್ತನ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಕುತ್ಕೆಲಿರುವಂತಹ ಚೈನ್ ಆಗ್ಬೋದು, ಏನಾದ್ರೂ ಆಗ್ಬೋದು, ಕಿತ್ಕೊಂಡು ಹೋಗೋದು ಈ ತರ ಎಲ್ಲಾನು ತುಂಬಾನೇ ನಡೀತಾ ಇದೆ. ಸೊ ಡೈಲಿ ನಾವು ಟಿವಿಯಲ್ಲಿ, ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ನೋಡ್ತಾನೆ ಇದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಕೇಸಸ್ ನ ಕೂಡ ತುಂಬಾನೇ ನೋಡ್ತಾ ಇದೀವಿ. ಈ ತರ ನಾವು ಲೈಟ್ ವೇಟ್ ಜ್ಯುವೆಲ್ರೀಸ್ ನ ಹಾಕೊಂಡ್ರೆ ಯಾರಿಗೂ ಅದ್ರ ಮೇಲೆ ಗಮನನೂ ಬರೋದಿಲ್ಲ. ಸೊ ಅವರಿಗೆ ಏನೋ ಒಂಥರ
ಇದರಿಂದ ಇನ್ನೆಷ್ಟು ಸಿಗುತ್ತೆ ಅನ್ನೋ ತರನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ. ಇನ್ ಕೇಸ್ ಅವರು ಕಿತ್ಕೊಂಡು ಹೋದ್ರು ಅಂದ್ರೂ ಕೂಡ ಅಷ್ಟೇನು ನಮ್ಗೆ ಅದು ಬೆಲೆ ಬಾಳುವಂತ ವಸ್ತು ಆಗಿರೋದಿಲ್ವಲ್ಲ, ಹಾಗಾಗಿ ನಮ್ಗೇನು ಅಷ್ಟು ಭಯ ಆಗ್ಲಿ ಫೀಲಿಂಗ್ಸ್ ಏನು ಇರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರುವಂತಹ ಗ್ರೀನ್ ಕಲರ್ ಬೀಡ್ಸ್ ಇದು ಅರೌಂಡ್ 3 grams ಅಲ್ಲಿ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಅದು ಅಂದ್ರೆ ಮಧ್ಯದಲ್ಲಿರುವಂತಹ ಗುಂಡು ಫುಲ್ಲು ಏನು ಫುಲ್ಲು ಲೈಟ್ ವೆಯ್ಟ್ ಆಗಿದೆ, ಅಂದ್ರೆ ಒಳಗಡೆ ಏನು ಮೇಣ ಅಂತಾರಲ್ವಾ ಆ ತರದನ್ನ ಫಿಲ್ ಮಾಡಿ ಹೊರಗಡೆ ಮಾತ್ರ ಕೋಟಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ, ನೋಡೋದಕ್ಕೂ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಾನು ಇದಕ್ಕಿಂತ ಮುಂಚೆ 2-3 ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ನನ್ನ ಹತ್ರ ಇರುವಂತಹ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಇದೆ, ಎಲ್ಲಾನು ಮನೇಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಲಾಕರ್ ಅಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಯಾವಾಗಾದ್ರೂ ತಗೊಂಡ್ಬಂದಾಗ ನಾನು ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ ಬಗ್ಗೆನೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ತರ ಮಾಡಿಸ್ಕೊಂಡಿದ್ದೀನಿ ಯಾವ ತರ ಇದೆ ಅಂತ. ಸೊ ಇಲ್ಲಿ ನೋಡ್ತಾ ಇರುವಂತಹದ್ದು ಇದು 2-3 ಗ್ರಾಮ್ ಅಲ್ಲಿ ಈ ತರ ಮಣಿಗಳೆಲ್ಲಾನು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಇದು ಮೇಲ್ಗಡೆ ಕೋಟಿಂಗ್ ಮಾತ್ರ ಇರುತ್ತೆ ಅಂತಾನೆ ಹೇಳ್ಬೋದು. ಕೋಟಿಂಗ್ ಅಂದ್ರೆ ಅದು ಒಳಗಡೆ ಏನೋ ಮೇಣ ಆ ತರ ಫಿಲ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಗೋಲ್ಡ್ ಪ್ಲೇಟ್ಸ್ ಅನ್ನ ಹಾಕಿ ಮಾಡ್ತಾರೆ. ಇದು ತುಂಬಾನೇ ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಈ ತರ ಮಣಿಗಳನ್ನ ತಗೊಂಡು ನಮ್ಗೆ ಯಾವ ಕಲರ್ ಬೀಡ್ಸ್ ಅಲ್ಲಿ ಬೇಕೋ ಆ ಕಲರ್ ಬೀಡ್ಸ್ ಅಲ್ಲಿ ಕೂಡ ನಾವು ಇದನ್ನ ಈ ತರ ಜ್ಯುವೆಲ್ರಿನ ಮಾಡಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲಾನು ಈ ತರ ಸರಗಳೆಲ್ಲ ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗ ಇದು ಕೂಡ ಟ್ರೆಂಡಿಂಗ್ ಆಗಿದೆ, ಯಾಕಂತಂದ್ರೆ ಇವಾಗಿರುವಂತಹ ಗೋಲ್ಡ್ ರೇಟ್ ಅಲ್ಲಿ ಈ ತರ ಲೈಟ್ ವೇಟ್ ಜ್ಯುವೆಲ್ರೀಸ್ ಅನ್ನು ಕೂಡ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾನೇ 1-2 ಗ್ರಾಮ್ ಅಷ್ಟರಲ್ಲಿ ಆಗೋಗ್ಬಿಡುತ್ತೆ. ಸೊ ಇದೇನಂದ್ರೆ ಅದು ನಾವು ಸ್ಯಾರಿಗೆ ಯಾವ ಕಲರ್ ಬೀಡ್ಸ್ ಬೇಕೋ ಆ ಕಲರ್ ಬೀಡ್ಸ್ ಅನ್ನ ಮ್ಯಾಚ್ ಮಾಡ್ಬಿಟ್ಟು ಮಾಡಿಸ್ಕೋಬಹುದು. ಜ್ಯುವೆಲ್ರಿ ಶಾಪ್ ಅಲ್ಲಿ ನೀವು ಹೋಗಿ ಕೇಳಿದ್ರೆ ಅವರು ತುಂಬಾನೇ ಐಡಿಯಾಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಮಾತ್ರ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ, ನೀವು ನೋಡಿರ್ತೀರಾ ತುಂಬಾ ಜನ ಇದನ್ನ ಯೂಸ್ ಮಾಡ್ತಿರ್ತಾರೆ. ಇದು ತುಂಬಾನೇ ಲೈಟ್ ವೆಯ್ಟ್ ಕೂಡ, ಇದಕ್ಕೆ ಜಾಸ್ತಿ ಗೋಲ್ಡ್ ಬೇಕಂತ ಏನಿಲ್ಲ, ಒಂದು 3-4 ಗ್ರಾಮ್ಸ್ ಗೋಲ್ಡ್ ಅಲ್ಲೇನೆ ಇದು ಆಗೋಗ್ಬಿಡುತ್ತೆ. ಇದು ಮುಂಚೆ ಎಲ್ಲ ಥ್ರೆಡ್ ಅಲ್ಲಿ ಮಾಡಿಸ್ಕೊತಾ ಇದ್ರು, ಆ ಥ್ರೆಡ್ಗೆ ಈ ಪೆಂಡೆಂಟ್ಸ್ ಏನಿದೆ ಚಿಕ್ಕ ಚಿಕ್ಕದು ಅದನ್ನ ಫಿಕ್ಸ್ ಮಾಡಿಸ್ಕೊಳ್ತಾ ಇದ್ರು. ಬಟ್ ಇವಾಗ ಬೀಡ್ಸ್ಗೂ ಕೂಡ ಈ ತರದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದಾರೆ. ಬಟ್ ಇದಂತೂ ತುಂಬಾನೇ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಇದನ್ನು ಕೂಡ ಒಂದ 3 ಗ್ರಾಮ್ಸ್ ಅಲ್ಲಿ ಆಗುತ್ತೆ. ಅದು ಯಾಕಂತಂದ್ರೆ ಇದು ಸ್ವಲ್ಪ ವೆಯ್ಟ್ ಇದೆ, ಮತ್ತೆ ಅದು ಪೆಂಡೆಂಟ್ ಏನಿದೆ ಅದು ಸ್ವಲ್ಪ ವೆಯ್ಟ್ ಇದೆ. 2 ಪೆಂಡೆಂಟ್ 1 ಗ್ರಾಮ್ ಬರುತ್ತೆ. ಸೊ ಇದನ್ನು ಕೂಡ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ನೀವು ಇದನ್ನ ಮ್ಯಾಚ್ ಮಾಡಿ ಕೂಡ ಹಾಕೋಬಹುದು. ಇದು ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನಿಮ್ಗೆ ಇದು ಬೇಡ ಅಂತಂದ್ರೆ ಬೇರೆ ಬೀಡ್ಸ್ಗೂ ಆರಾಮಾಗಿ ಬಿಚ್ಚಿ ಕೂಡ ಬೇರೆದಕ್ಕೂ ಹಾಕೋಬಹುದು. ಆ ತರ ಇದೆ, ನಿಮ್ಗೆ ಕಲರ್ ಮ್ಯಾಚಿಂಗ್ ಆರಾಮ್ಸೆ ಇದ್ರಲ್ಲಿ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ಈ ತರನೇ ನಿಮ್ಗೆ ಬೇಕಾಗಿರೋ, ನಾನಿಲ್ಲಿ ಆಲ್ಮೋಸ್ಟ್ ಅಲ್ಲಿ ಗ್ರೀನ್ ಬೀಡ್ಸ್ ಅಲ್ಲಿ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ಅನ್ನೇ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಬೇರೆ ಬೇರೆ ಕಲರ್ಸ್ ಅಲ್ಲೂ ಬೇರೆ ಬೇರೆ ವಿಡಿಯೋ ಮಾಡೋಣ. ಗ್ರೀನ್ ಬೀಡ್ಸ್ ಅಲ್ಲಿ ಯಾಕೋ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನನ್ನ ಹತ್ರ ಗ್ರೀನ್ ಬೀಡ್ಸ್ ಅಲ್ಲಿ ಯಾವುದೇ ತರ ಜ್ಯುವೆಲ್ರಿ ಇಲ್ಲ, ಸೊ ಮಾಡಿಸ್ಕೋಬೇಕು ಅಂತ ನಾನು ನೋಡ್ತಾ ಇದ್ದೆ. ಸೊ ಆಗ ಈ ತರ ಕಲೆಕ್ಷನ್ಸ್ ಎಲ್ಲಾನು ನನ್ಗೆ ಸಿಕ್ತು. ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಮಾಡಿಸ್ಕೋಬೇಕು ಅನ್ನೋಂತಹ ರೀಸನ್ ಇಂದ ಸರ್ಚ್ ಮಾಡಿದಾಗ ಸಿಕ್ತು. ಸೊ ನಂತರನೇ ತುಂಬಾ ಜನ ಸರ್ಚ್ ಮಾಡ್ತಿರ್ತಾರೆ, ಸೊ ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾನು ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಬರೀ 1 ಗ್ರಾಮ್ ಅಲ್ಲಿ ಇದೆ ಅಂತೆ. ತುಂಬಾನೇ ಚೆನ್ನಾಗಿದೆ. ಇದು ಒಬ್ರು ಹಾಕೊಂಡಿದ್ದನ್ನು ಕೂಡ ನಾನು ನೋಡಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನಾನ್ ಮಾಡ್ಸಕ್ ಏನಾದ್ರು ಹೋದ್ರೆ ಈ ತರ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೇ ಡಿಸೈನ್ ಗಳನ್ನ ಮಾಡಿಸ್ಕೋಬೇಕು ಅಂತ ನನಗೆ ಪ್ಲಾನ್ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಗ್ರೀನ್ ಬೀಡ್ಸ್ ಅಲ್ಲಿ ನನ್ನ ಹತ್ರ ಯಾವುದೇ ಜ್ಯುವೆಲ್ರಿ ಕಲೆಕ್ಷನ್ಸ್ ಇಲ್ಲ, ಈವನ್ ಇಯರಿಂಗ್ ಕೂಡ ನನ್ನ ಹತ್ರ ಇಲ್ಲ. ಸೊ ಇಯರಿಂಗಿಗೆ ಮ್ಯಾಚ್ ಮಾಡಿ ಒಂದು ಜ್ಯುವೆಲ್ರಿ ಮಾಡಿಸ್ಕೊಳ್ಳೋಣ ಲೈಟ್ ವೆಯ್ಟ್ ಅಲ್ಲಿ ಅನ್ನೋ ಒಂದು ಪ್ಲಾನ್ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.